Hello everyone, welcome to today's section on quality circle. My name is Kalashri and I am excited to break down the key concept in management theory and practice. ಅದರಲ್ಲಿ ಫಸ್ಟ್ ನಾವು ಮೀನಿಂಗ್ ನೋಡುವ ಕ್ವಾಲಿಟಿ ಸರ್ಕಲ್ ಇದ್ದು, ಕ್ವಾಲಿಟಿ ಸರ್ಕಲ್ ಅಂದರೆ ಡೈಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಕೆಲಸಕ್ಕೆ ಹೋಗುವ ಎಂಪ್ಲಾಯೀಸ್ನವರು ಡೈಲಿ ಮೀಟ್ ಆಗೋದು. ಸೊ ಯಾಕೆ ಅವರು ಡೈಲಿ ಮೀಟ್ ಆಗ್ತಾರೆ ಅಂತ ಹೇಳಿದರೆ, ಐಡೆಂಟಿಫೈ, ಅನಲೈಸ್ ಆ್ಯಂಡ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್. ಐಡೆಂಟಿಫೈ ಅಂದರೆ ಯಾವುದಾದ್ರೂ ಒಂದು ವರ್ಕಿದ್ದು ಫೀಚರ್ಸ್ ಅಂತ ನೋಡಿ ಐಡೆಂಟಿಫೈ ಮಾಡಲಿಕ್ಕೆ. ಹಾಗೆಯೇ ಅನಲೈಸ್ ಅಂದರೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಗ್ಗೆ ಅನಲೈಸ್ ಮಾಡೋದು. ನೆಕ್ಸ್ಟ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ಯಾವ ವರ್ಕ್ ಮಾಡ್ತಾ ಇರ್ತಾರೆ ಅದರ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸಾಲ್ವ್ ಮಾಡೋದು. ಅವರ ವರ್ಕ್ ಪ್ಲೇಸ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಪ್ರೋಸೆಸ್ ಮಾಡಲಿಕ್ಕೋಸ್ಕರ ಅವರು ಮೀಟ್ ಅಥವಾ ಸರ್ಕಲ್ ಆಗ್ತಾರಲ್ವ, ಅದನ್ನು ನಾವು ಕ್ವಾಲಿಟಿ ಸರ್ಕಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಡೆಫಿನೇಷನ್. ಕ್ವಾಲಿಟಿ ಸರ್ಕಲ್ ಅಂದರೆ ಇದೊಂದು ವ್ಯಾಲಂಟರಿ ಆಗಿ ನಾವು ಮೀಟ್ ಆಗೋದು. ಯಾಕೆ ಮೀಟ್ ಆಗ್ತೀವಿ ಅಂತ ಹೇಳಿದರೆ, ವರ್ಕ್ನ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೋಸ್ಕರ ನಾವು ಮೀಟ್ ಆಗ್ತೀವಿ. ನೆಕ್ಸ್ಟ್ ಒನ್ ಒಬ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಸರ್ಕಲ್. ಕ್ವಾಲಿಟಿ ಸರ್ಕಲ್ನಲ್ಲಿರುವ ಮೆಂಬರ್ಸ್ಗೆ ಮೋಟಿವೇಶನ್ ಕೊಡ್ತದೆ. ಅವರ ಆರ್ಗನೈಸಿಂಗ್ ಅಥವಾ ಸ್ಕೂಲ್ ಯಾವುದೇ ಆಗಿರಲಿ, ಅವರು ಇಫೆಕ್ಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ಮೋಟಿವೇಶನ್ ಮಾಡ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸಿಂಗ್ಗೆ ಮಾತ್ರ ಇದು ಕ್ವಾಲಿಟಿ ಸರ್ಕಲ್ ಆಗೋದಲ್ಲ, ಬೇರೆ ಅದಕ್ಕೆ ಅಳವಡಿಕೆ ಆಗ್ತದೆ. ಲೈಕ್ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆರ್ಗನೈಸಿಂಗ್, ಫಿನಾನ್ಸ್ ಆರ್ಗನೈಸಿಂಗ್ಗೆ ಕೂಡ ಈ ರೀತಿಯಾದ ಕ್ವಾಲಿಟಿ ಸರ್ಕಲ್ ಅನ್ನುವ ಗ್ರೂಪ್ ಅದಕ್ಕೆ ಕೂಡ ಸೂಟ್ ಆಗ್ತದೆ. ಅದರಲ್ಲಿ ಫಸ್ಟ್ ಒನ್ ಬೇಸಿಕ್ ಐಡಿಯಾ ಏನಂತ ಹೇಳಿದರೆ, ಕಾಂಟ್ರಿಬ್ಯೂಷನ್ ಟು ದಿ ಇಂಪ್ರೂವ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಆರ್ಗನೈಸೇಷನ್. ಅಂದರೆ ಒಂದು ಆರ್ಗನೈಸಿಂಗ್ಗೆ ನಮ್ಮಿಂದ ಎಷ್ಟು ಪವರ್ ಹಾಕ್ಲಿಕ್ಕೆ ಆಗ್ತದೆ ಅಷ್ಟು ಹಾಕಿ, ಅಂದರೆ ಕಾಂಟ್ರಿಬ್ಯೂಷನ್ ಕೊಟ್ಟು ವರ್ಕ್ ಮಾಡೋದು. ಮತ್ತು ಆರ್ಗನೈಸೇಷನನ್ನು ಇಂಪ್ರೂವ್ಮೆಂಟ್ ಮಾಡಿ ಆರ್ಗನೈಸೇಷನನ್ನು ಡೆವಲಪ್ಮೆಂಟ್ ಮಾಡುವ ಉದ್ದೇಶದಿಂದ ಮಾಡ್ತಾರೆ. ಇದು ಬೇಸಿಕ್ ಐಡಿಯಾ ಅವರದ್ದು. ಸೆಕೆಂಡ್ ಒನ್, ಒಬ್ಬರಿಂದ ಒಬ್ಬರಿಗೆ ರೆಸ್ಪೆಕ್ಟ್ ಕೊಡಬೇಕು, ಭೇದ ಮಾಡಲಿಕ್ಕೆ ಬಾರ್ದು. ಎಲ್ಲರಿಗೂ ವರ್ಕ್ ಪ್ಲೇಸ್ನಲ್ಲಿ ರೆಸ್ಪೆಕ್ಟ್ ಕೊಡಲಿಕ್ಕೋಸ್ಕರ ಮತ್ತು ಹ್ಯಾಪಿ ಎನ್ವಿರಾನ್ಮೆಂಟನ್ನು ಬಿಲ್ಡ್ ಮಾಡಲಿಕ್ಕೆ ಕ್ವಾಲಿಟಿ ಸರ್ಕಲ್ ಬೇಕು. ಥರ್ಡ್ ಒನ್, ಮೆಂಬರ್ಸ್ನ ಕೆಪಾಸಿಟಿ ತೋರಿಸಲಿಕ್ಕೆ ಕ್ವಾಲಿಟಿ ಸರ್ಕಲ್ ಬೇಕು. ನೆಕ್ಸ್ಟ್ ಒನ್, ಡೆವಲಪಿಂಗ್ಗೆ ಕ್ವಾಲಿಟಿ ಸರ್ಕಲ್. ಅದರಲ್ಲಿ ಫಸ್ಟ್ ಒನ್, ಸ್ಟಾರ್ಟಪ್ ಫೇಸ್. ಕ್ವಾಲಿಟಿ ಸರ್ಕಲ್ ರಿಕ್ವೈರ್ಸ್ ಆ್ಯನ್ ಅಡ್ಯಾಪ್ಟ್ ಜಸ್ಟ್ ಲೈಕ್ ಆ್ಯನ್ ಆರ್ಗನೈಸೇಷನಲ್ ಚೇಂಜ್ ಪ್ರೋಗ್ರಾಮ್. ಅಂದರೆ ಆರ್ಗನೈಸೇಷನ್ನ ಚೇಂಜ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಅದಕ್ಕೆ ಕ್ವಾಲಿಟಿ ಸರ್ಕಲ್ ಅನ್ನೋದು ಒಂದು ರಿಕ್ವೈರ್. ಕ್ವಾಲಿಟಿ ಸರ್ಕಲ್ ಹೇಳೋದು ಯಾರೋ ಫೋರ್ಸ್ಫುಲ್ ಆಗಿ ಹೋಗಿ ಅಂತ ಹೇಳೋದಲ್ಲ, ನಾವೇ ವ್ಯಾಲಂಟರಿಯಾಗಿ ಹೋಗಿ ಜಾಯ್ನ್ ಆಗೋದು. ನೆಕ್ಸ್ಟ್ ಒನ್, ಡೆವಲಪಿಂಗ್ಗೆ ಕ್ವಾಲಿಟಿ ಸರ್ಕಲ್. ಅದರಲ್ಲಿ ಫಸ್ಟ್ ಒನ್, ಸ್ಟಾರ್ಟಪ್ ಫೇಸ್. ಕ್ವಾಲಿಟಿ ಸರ್ಕಲ್ ರಿಕ್ವೈರ್ಸ್ ಆ್ಯನ್ ಅಡ್ಯಾಪ್ಟ್ ಜಸ್ಟ್ ಲೈಕ್ ಆ್ಯನ್ ಆರ್ಗನೈಸೇಷನಲ್ ಚೇಂಜ್ ಪ್ರೋಗ್ರಾಮ್. ಅಂದರೆ ಆರ್ಗನೈಸೇಷನ್ನ ಚೇಂಜ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಅದಕ್ಕೆ ಕ್ವಾಲಿಟಿ ಸರ್ಕಲ್ ಅನ್ನೋದು ಒಂದು ರಿಕ್ವೈರ್. ಕ್ವಾಲಿಟಿ ಸರ್ಕಲ್ ಹೇಳೋದು ಯಾರೋ ಫೋರ್ಸ್ಫುಲ್ ಆಗಿ ಹೋಗಿ ಅಂತ ಹೇಳೋದಲ್ಲ, ನಾವೇ ವ್ಯಾಲಂಟರಿಯಾಗಿ ಹೋಗಿ ಜಾಯ್ನ್ ಆಗೋದು. ಇನಿಷಿಯಲ್ ಟ್ರೈನಿಂಗ್ ಅಂದರೆ ನಮಗೆ ನಾವೇ ಟ್ರೈನಿಂಗ್ ತಗೊಂಡು ಮಾಡುವ ಪ್ರೋಗ್ರಾಮ್ ಆಗಿರ್ತದೆ. ಇದಕ್ಕೆ ಬೇರೆ ಯಾರೋ ಬಂದು ಸೆಪ್ರೇಟ್ ಆಗಿ ಟ್ರೈನಿಂಗ್ ಮಾಡುವ ಅವಶ್ಯಕತೆ ಇರಲ್ಲ. ಸೆಕೆಂಡ್ ಒನ್, ಕಾನ್ಸ್ಟಿಟ್ಯೂಷನ್ ಆಫ್ ಕ್ವಾಲಿಟಿ ಸರ್ಕಲ್. ಅವರು ವ್ಯಾಲಂಟರಿ ಆಗಿ ಬಂದಿರ್ತಾರೆ. ಒಂದು ಗ್ರೂಪ್ ವ್ಯಾಲಂಟರಿ ಆಗಿರುವಂಥ ಒಂದು ಗ್ರೂಪ್ ಆಗಿರ್ತದೆ, ಒತ್ತಾಯಪೂರ್ವಕವಾಗಿ ಮಾಡುವ ಗ್ರೂಪ್ ಅಲ್ಲ. ಒಂದು ಸಲ ಕ್ವಾಲಿಟಿ ಸರ್ಕಲ್ ಮಾಡಿದರೆ ದೇ ರಿಮೇನ್ ಹ್ಯಾಸ್ ಪರ್ಮನೆಂಟ್ ಮೆಂಬರ್. ಅಂದರೆ ನಾನೀಗ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ನಾನೀಗ ಆ ವರ್ಕ್ ಮಾಡುವ ಪ್ಲೇಸ್ಗೆ ಜಾಯ್ನ್ ಆದಮೇಲೆ ಕ್ವಾಲಿಟಿ ಸರ್ಕಲ್ನಲ್ಲಿ ಜಾಯ್ನ್ ಆಗಿ ಇರ್ತೀನಿ. ಆವಾಗ ಪರ್ಮನೆಂಟ್ ಮೆಂಬರ್ ಆಗಿರ್ತೀನಿ. ಸುಮ್ಮನೆ ಆ ಗ್ರೂಪನ್ನು ಬಿಟ್ಟು ಹೋಗ್ಲಿಕ್ಕಾಗಲ್ಲ, ಆ ವರ್ಕನ್ನು ಬಿಡೋದು ನನಗೆ ಆ ಗ್ರೂಪ್ ಬಿಡಲಿಕ್ಕಾಗಲ್ಲ. ಆ ಕಂಪನಿಯಲ್ಲಿ ಇದ್ದೀನಿ ಅಂದರೆ ಆ ಗ್ರೂಪ್ನಲ್ಲಿ ಕೂಡ ಇದ್ದೀನಿ ಅಂತ ಅರ್ಥ. ಇದರ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದರೆ, ಕೋಆರ್ಡಿನೇಷನ್ ಆಗೋದು. ಆ ಆ್ಯಕ್ಟಿವಿಟೀಸ್ನ ಹೇಗೆ ಮುಂದೆ ತಗೊಂಡು ಹೋಗಬೇಕು, ಸ್ಮೂತ್ ವೇನಲ್ಲಿ ಕಂಡಕ್ಟ್ ಮಾಡಲಿಕ್ಕೆ, ಇಫೆಕ್ಟಿವ್ ಆಗಿರಲಿಕ್ಕೆ ಕ್ವಾಲಿಟಿ ಸರ್ಕಲ್ ಇದ್ದರೆ ಹೆಲ್ಪ್ ಆಗ್ತದೆ. ಸೊ ಇದು ಒಂದು ರೆಸ್ಪಾನ್ಸಿಬಿಲಿಟಿ. ಇದನ್ನು ನಾವು ಕಾನ್ಸ್ಟಿಟ್ಯೂಷನ್ ಆಫ್ ಕ್ವಾಲಿಟಿ ಸರ್ಕಲ್ ಅಂತ ಹೇಳ್ತೀವಿ. ಥರ್ಡ್ ಒನ್, ಇನಿಷಿಯಲ್ ಪ್ರಾಬ್ಲಮ್ ಸಾಲ್ವಿಂಗ್. ಇನಿಷಿಯಲ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಅಲ್ಲಿರುವ ಪೀಪಲ್ಸ್ಗೆ ಟ್ರೈನಿಂಗ್ ಸಿಕ್ಕಿದರೆ ಹೇಗೆ ಒಫಿಷಿಯಲ್ ಆಗಿ ಸ್ಯಾಂಕ್ಷನ್ ಮಾಡಬೇಕು ಅಂತ ಗೊತ್ತಾದರೆ ಅವರಾಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅವರೇ ಇನಿಷಿಯಲ್ ತಗೊಂಡು, ಅಂದರೆ ಲೀಡರ್ಶಿಪ್ ತಗೊಂಡು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಗೊತ್ತಾದರೆ ಆ ಪ್ರಾಬ್ಲಮನ್ನು ಅವರೇ ಸಾಲ್ವ್ ಮಾಡ್ತಾರೆ. ಬೇಸಿಕ್ಕಾಗಿ ಏನು ಪ್ರಾಬ್ಲಮ್ ಇರ್ತದೆ, ರೀಸನ್ ಏನು ಉಂಟು ಅಂತ ನೋಡಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಮೇಯ್ನಾಗಿ ಇನಿಷಿಯಲ್ ಸ್ಟೇಜ್ನಲ್ಲಿ ಏನು ಪ್ರಾಬ್ಲಮ್ ಉಂಟು ಅದರಲ್ಲಿ ಕ್ವಾಲಿಟಿ ಸರ್ಕಲ್ ಮೆಂಬರ್ಸ್ನವರು ವೇರಿಯಸ್ ಮೈಂಡ್ಸೆಟ್ಸ್ ಯೂಸ್ ಮಾಡಿ ರೆಗ್ಯುಲರ್ ಬೇಸ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು.
ಫೋರ್ತ್ ಒನ್ ಪ್ರೆಸೆಂಟೇಷನ್ ಆ್ಯಂಡ್ ಅಪ್ರೂವಲ್ ಆಫ್ ಸಜೆಷನ್ಸ್. ಅಂದರೆ ಯಾರಾದರೂ ಗ್ರೂಪ್ನಲ್ಲಿ ಸಜೆಷನ್ ಕೊಟ್ಟರೆ ಈಗ ಅದು ಓಕೆನಾ ಬೇಡವಾ ಅಂತ ಅರ್ಥ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಮ್ಯಾನೇಜ್ಮೆಂಟ್ ಹತ್ರ ಪ್ರೆಸೆಂಟ್ ಮಾಡೋದ್ರಿಂದ ವರ್ಕರ್ಸ್ ಮತ್ತು ಮ್ಯಾನೇಜ್ಮೆಂಟ್ನವರ ನಡುವೆ ಕಮ್ಯುನಿಕೇಷನ್ ಇಂಪ್ರೂವ್ ಆಗ್ತದೆ. ಸ್ಪೀಡಾಗಿ ವರ್ಕ್ ಮಾಡುವ ರಿಲೇಷನ್ಶಿಪ್ ಇರಬೇಕಾದ್ರೆ ಕ್ವಾಲಿಟಿ ಸರ್ಕಲ್ ಪ್ರೆಸೆಂಟೇಷನ್ ಆ್ಯಂಡ್ ಅಪ್ರೂವಲ್ ಆಫ್ ಸಜೆಷನ್ಸ್ ಇಂಪಾರ್ಟೆಂಟ್. ಕ್ವಾಲಿಟಿ ಸರ್ಕಲ್ ಮೆಂಬರ್ನವರ ಎಫರ್ಟ್ ಎಷ್ಟು ಉಂಟಂತ ಗೊತ್ತಾಗಲಿಕ್ಕೋಸ್ಕರ ಈ ಪ್ರೆಸೆಂಟೇಷನ್ ಮಾಡೋದ್ರಿಂದ ಹೆಲ್ಪ್ ಆಗ್ತದೆ. ಫಿಫ್ತ್ ಒನ್ ಇಂಪ್ಲಿಮೆಂಟೇಷನ್ ಅಂದರೆ ಏನಾದರೂ ಸಜೆಷನ್ ಕೊಟ್ಟಿದ್ರೆ ಅದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂತ. ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿ ಆಯಿತು, ಪ್ರೆಸೆಂಟೇಷನ್ ಎಲ್ಲ ಮಾಡಿ ಆಯಿತು. ಈಗ ಲಾಸ್ಟ್ ಫೇಸ್ ಅಂತಂದರೆ ಅವರು ಕೊಟ್ಟ ಸಜೆಷನ್ನಲ್ಲಿ ಯಾವುದು ಒಳ್ಳೆ ಉಂಟು ನೋಡಿ ಇಂಪ್ಲಿಮೆಂಟೇಷನ್ ಮಾಡೋದು. ಥ್ಯಾಂಕ್ ಯು.